ಪ್ರಖ್ಯಾತ ಗಾಯಕಿಯೊಂದಿಗೆ ತೇಜಸ್ವಿ ಸೂರ್ಯ ಮದುವೆ ಫಿಕ್ಸ್. ಯುವ ರಾಜಕಾರಣಿಯನ್ನ ವರಿಸಿದ್ದು ಯಾರು? ಮೋದಿ ಮೆಚ್ಚಿದ ಗಾಯಕಿ ಜೊತೆಗೆ ಸೂರ್ಯಗೆ ಕಂಕಣ ಭಾಗ್ಯ. ಹೌದು, ರಾಜಕೀಯ ಕ್ಷೇತ್ರದಲ್ಲಿನ ಮೋಸ್ಟ್ ಎಲಿಜಿಬಲ್ ಯಂಗ್ ಬ್ಯಾಚುಲರ್ ಎಂದು ಕರೆಸಿಕೊಳ್ತಾ ಇದ್ದ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಎಲ್ರೂ ಕೇಳ್ತಾ ಇದ್ದಿದ್ದು ಒಂದೇ ಒಂದು ಪ್ರಶ್ನೆ, ಎಲ್ ಹೋದ್ರು ಎಲ್ ಬಂದ್ರು, ಮದ್ವೆ ಯಾವಾಗ, ಹುಡುಗಿ ಯಾರು ತೇಜಸ್ವಿ ಅವರೇ ಎಂದು ಕೇಳ್ತಾ ಇದ್ರು. ಇದಕ್ಕೆ ಸೂರ್ಯ ಹಾಗೆ ನಸು ನಗುತ್ತಲೇ ಉತ್ತರ ಕೊಡ್ತಾ ಇದ್ರು. ಬಟ್ ಈಗ ಸದ್ದಿಲ್ಲದೆ ಹಸಿಮೆಣೆ ಏರಲು ಸಿದ್ಧರಾಗಿದ್ದಾರೆ. ಹೌದು, ಚೆನ್ನೈ ಮೂಲದ ಗಾಯಕಿ, ಭರತನಾಟ್ಯ ಕಲಾವಿದೆ ಶಿವಶ್ರೀ ಸ್ಕಂದಪ್ರಸಾದ್ರನ್ನ ತೇಜಸ್ವಿ ಸೂರ್ಯ ವರಿಸಲಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ತೇಜಸ್ವಿ ಸೂರ್ಯ ಹಾಗೂ ಶಿವಶ್ರೀ ಎರಡೂ ಕುಟುಂಬಗಳು ಈಗಾಗಲೇ ಮಾತುಕತೆಯನ್ನ ನಡೆಸಿ ವಿವಾಹಕ್ಕೆ ಒಪ್ಪಿಗೆ ಸೂಚಿಸಿವೆಯಂತೆ. ಮಾರ್ಚ್ 4, 2025ರಂದು ಮದುವೆ ದಿನಾಂಕ ಕೂಡ ನಿಗದಿಯಾಗಿದೆ ಎನ್ನಲಾಗ್ತಾ ಇದೆ. ತೇಜಸ್ವಿ ಸೂರ್ಯ ವಿವಾಹದ ಬಗ್ಗೆ ಅಧಿಕೃತ ಮಾಹಿತಿ ಇನ್ನಷ್ಟೇ ಹೊರಬೀಳಬೇಕಿದೆ. ಹೊಸ ವರ್ಷದ ಸಂಭ್ರಮದಲ್ಲಿ ವಿವಾಹ ನಿಶ್ಚಯವಾಗಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಅಂದಹಾಗೆ ಸೂರ್ಯ ಮದುವೆ ಆಗ್ತಿರೋ ಹುಡುಗಿ ಯಾರು ಎಂದು ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇದೇ ಇರುತ್ತೆ. ಕಳೆದ ವರ್ಷ ರಾಮ ಮಂದಿರ ಲೋಕಾರ್ಪಣೆ ಸಂದರ್ಭದಲ್ಲಿ ಪೂಜಿಸಲೆಂದೇ ಹೂಗಳ ತಂದೆ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟಿ ವೈರಲ್ ಆಗಿತ್ತು. ಗಾಯಕಿ ಶಿವಶ್ರೀ ಸ್ಕಂದಪ್ರಸಾದ್ ಅದ್ಭುತವಾಗಿ ಹಾಡಿದ್ದ ಈ ಹಾಡು ಸಾಕಷ್ಟು ಶೇರ್, ಲೈಕ್ಸ್ ಕೂಡ ಆಗಿತ್ತು. ಈ ಹಾಡನ್ನ ಕೇಳಿದ ಪ್ರಧಾನಿ ನರೇಂದ್ರ ಮೋದಿ ಗಾಯಕಿ ಶಿವಶ್ರೀ ಸ್ಕಂದಪ್ರಸಾದ್ರಿಗೆ ಮೆಚ್ಚುಗೆಯನ್ನ ಕೂಡ ಸೂಚಿಸಿದ್ರು. ಪ್ರಧಾನಿಯಿಂದ ಮೆಚ್ಚುಗೆ ಪಡೆದ ಗಾಯಕಿಯನ್ನ ಸೂರ್ಯ ವಿವಾಹವಾಗ್ತಿದ್ದಾರೆ. ಇನ್ನು ಶಿವಶ್ರೀ ಸೈಕ್ಲಿಂಗ್, ಟ್ರೆಕಿಂಗ್ ನಲ್ಲಿ ಕೂಡ ಆಸಕ್ತಿಯನ್ನ ಹೊಂದಿದ್ದಾರೆ. ಪೊನ್ನಿಯಿನ್ ಸೆಲ್ವನ್ ಪಾರ್ಟ್ 2 ಚಿತ್ರದ ಕನ್ನಡ ಭಾಷೆಯ ಹಾಡನ್ನು ಕೂಡ ಹಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಗಳನ್ನು ಕೂಡ ಹೊಂದಿದ್ದಾರೆ. ಒಟ್ನಲ್ಲಿ ಸೂರ್ಯ ಮದ್ವೆ ಊಟ ಶೀಘ್ರದಲ್ಲಿ ಹಾಕಿಸ್ತಿದ್ದಾರೆ.